ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಕೂಡ ಬದುಕಿರಬೇಕು ಅಂತ ಹೇಳಿದ್ರೆ ಊಟ ಮಾಡಲೇಬೇಕು. ಆಹಾರ ಸೇವನೆ ಇಲ್ಲದೇ ಯಾರೂ ಬದುಕಿರೋದಕ್ಕಾಗೋದಿಲ್ಲ. ಮತ್ತು ಒಂದು 4 ದಿವಸ ಊಟ ಹಾಕಲಿಲ್ಲ ಅಂತ ಹೇಳಿದ್ರೆ ಡಲ್ಲಾಗಿಬಿಡ್ತೀವಿ ನಾವು, ನಮಗೆ ಬುದ್ಧಿನೇ ಓಡೋದಿಲ್ಲ ಅನ್ನೋ ರೀತಿಯಾಗುತ್ತೆ. ಆದರೆ ಉಪನಿಷತ್ತು ಒಂದು ವಿಶೇಷವಾದ ಸನ್ನಿವೇಶವನ್ನು ಹೇಳುತ್ತೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, 2 ಹಕ್ಕಿಗಳಿವೆ, ಅದರಲ್ಲಿ ಒಂದು ಹಕ್ಕಿ ಏನನ್ನೂ ತಿನ್ನೋದಿಲ್ಲ, ಆದ್ರೂ ಕೂಡ ಅದು ತುಂಬ ಪ್ರಕಾಶಮಯವಾಗಿಯೇ ಇದೆ, ತುಂಬ ಉತ್ಸಾಹಶೀಲವಾಗಿಯೇ ಇದೆ ಅನ್ನುವಂಥ ಒಂದು ಮಾತನ್ನು ಆ ಉಪನಿಷತ್ತು ಹೇಳುತ್ತೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಆಹಾರದ ಬಗ್ಗೆನೇ ನಮ್ಮ ಆ್ಯಟಿಟ್ಯೂಡ್, ನಮ್ಮ ಮನೋವೃತ್ತಿ ಹೇಗಿರಬೇಕು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ನಮ್ಮ ಪರಂಪರೆ ಏನು ಹೇಳುತ್ತೆ ಅಂತಂದ್ಬಿಟ್ಟು ಇದೇ ಪ್ರಶ್ನೆಯನ್ನೇ ಸಾಕ್ರಟಿಸ್ ಕೂಡ ಕೇಳಿದ್ದಾನೆ. ಏನು ಅಂತ ಹೇಳಿದ್ರೆ, ಡು ಯು ಲಿವ್ ಟು ಈಟ್ ಆರ್ ಈಟ್ ಟು ಲಿವ್ ಅಂತಂದ್ಬಿಟ್ಟು, ನಾವು ತಿನ್ನೋದಕ್ಕೋಸ್ಕರ ಬದುಕಿರೋವಂಥದ್ದಾ, ಬದುಕಿರೋದಕ್ಕೋಸ್ಕರವಾಗಿ ತಿನ್ನೋವಂಥದ್ದಾ ಅನ್ನೋವಂಥ ಒಂದು ಪ್ರಶ್ನೆಯನ್ನು ಸಾಕ್ರಟಿಸ್ ಕೂಡ ಕೇಳಿದ್ದಾನೆ. ಅದಕ್ಕಿಂತಲೂ ಬಹಳ ಹಿಂದೆ ನಮ್ಮ ಋಷಿಗಳು ಈ ಪ್ರಶ್ನೆಗಳ ಬಗ್ಗೆ ತುಂಬ ಆಳವಾಗಿ ಚಿಂತನೆ ಮಾಡಿ ಇದರ ಬಗ್ಗೆ ತುಂಬ ಸ್ಪಷ್ಟವಾದ ಉತ್ತರಗಳನ್ನು ಕೂಡ ಕಂಡುಕೊಂಡಿರೋದನ್ನು ನಾವು ನೋಡ್ತೀವಿ. ಆಹಾರ ಸೇವನೆಯ ಬಗ್ಗೆ ಮಹಾಭಾರತ ಒಂದು ಬಹಳ ಮುದ್ದಾದ ಮಾತನ್ನು ಹೇಳುತ್ತೆ. ಏನಂತ ಹೇಳಿದ್ರೆ, ನೋಡಪ್ಪ, ಪ್ರತಿಯೊಬ್ಬರಿಗೂ ಆಹಾರ ಬೇಕೇ ಬೇಕು, ಅದಕ್ಕೋಸ್ಕರವಾಗಿ ಏನೋ ಒಂದು ಉದ್ಯೋಗನೂ ಕೂಡ ನಾವು ಮಾಡಬೇಕು. ಆದ್ದರಿಂದ ಒಂದು ಒಳ್ಳೆಯ ಉದ್ಯೋಗ ತಗೊಂಡು ಒಳ್ಳೆಯ ಕೆಲಸವನ್ನು ಮಾಡಿ ಅದರಿಂದ ಆಹಾರ ಸಂಪಾದನೆ ಆಗುವಂತಾಗಲಿ ಅಂತಂದ್ಬಿಟ್ಟು, ಆಹಾರಾರ್ಥಂ ಕರ್ಮ ಕುರಿಯಾದ್ ಅನಿಂದ್ಯಂ ಅಂತಂದ್ಬಿಟ್ಟು, ಅಂದರೆ ಯಾರ್ದೋ ತಲೆ ಹೊಡೆದಾದ್ರೂ ನಾನು ಲೈಫಲ್ಲಿ ಎಂಜಾಯ್ ಮಾಡಬೇಕು, ನಾನು ಭೋಗಗಳನ್ನು ಪಡೆಯಬೇಕು, ಅದಕ್ಕೋಸ್ಕರವಾಗಿ ಅನೈತಿಕವಾದ ಮಾರ್ಗದಿಂದ ಕೂಡ ನಾನು ಸಂಪಾದನೆ ಮಾಡ್ಬೋದು ಅನ್ನುವಂತಹ ಪ್ರವೃತ್ತಿ ಬೇಡ. ಆದ್ದರಿಂದ ಅನಿಂದ್ಯವಾದ ಕರ್ಮ, ನಿಂದ್ಯ ಅಂದರೆ ಬೈಯೋದಕ್ಕೆ ಯೋಗ್ಯವಾಗಿರುವಂಥದ್ದು, ನಿಂದನೀಯವಾದಂಥದ್ದು, ಅಂಥದ್ದು ಬೇಡ. ಅನಿಂದ್ಯವಾದಂತಹ ಅಂದರೆ ಹೊಗಳೋದಕ್ಕೆ ಎಂಥ ಒಳ್ಳೆಯ ಕೆಲಸ ಅಂತ ಅನ್ನಿಸ್ಬೇಕು, ಅಂತಹ ಕರ್ಮವನ್ನು ಮಾಡಿ, ಇವರು ಹೇಳ್ತಾರಲ್ಲ, ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತ ಹೇಳಿ, ನಮ್ಮ ಸ್ವಕರ್ಮ ಏನಿದೆಯೋ ಅದನ್ನು ಮಾಡಿಕೊಂಡು ಅದರಲ್ಲಿ ಬಂದಂತಹ ಸಂಪಾದನೆಯಿಂದ ನಾವು ಜೀವನವನ್ನು ಮಾಡೋದು, ಆಹಾರಕ್ಕೋಸ್ಕರವಾಗಿ ಹೀಗೇನೋ ಒಂದು ವೃತ್ತಿ, ಒಂದು ಬೇಕೋದು, ಅದನ್ನು ಮಾಡುವಂಥದ್ದು ಅಂತ. ಆಹಾರ ಯಾತಕ್ಕೆ ಬೇಕು ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಳುತ್ತೆ. ಹೆಜ್ಜೆ ಹೆಜ್ಜೆಗೂ ಹೆಂಗೆ ಪ್ರಶ್ನೆಗಳ ಪರಂಪರೆ ಹೆಂಗೆ ಬರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಗಮನಿಸ್ಬೋದು ನೀವು. ಕುರಿಯಾದಾಹಾರಂ ಪ್ರಾಣ ಸಂಧಾರಣಾರ್ಥಂ, ಪ್ರಾಣವನ್ನು ಧರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬೇಕು. ನಾವು ಸತ್ತೋಗಬಾರ್ದು ಅಲ್ವಾ, ಅದಕ್ಕೋಸ್ಕರ ಯಾರಿಗಾರೂ ನಾನು ಸತ್ತೋಗಬೇಕು ಅಂತ ಅನ್ನಿಸ್ತಾ ಇರತ್ತಾ? ಯಾವಾಗಲೂ ದುಃಖ ಅತಿರೇಕ ಬಂದಾಗ, ಜೀವನದಲ್ಲಿ ಇನ್ನೇನೋ ತುಂಬ ನೋವು ಉಂಟಾದಾಗ ಒಂದು ಕ್ಷಣ ಹಾಗೆ ಅನಿಸುತ್ತೆ. ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟಿರುವಂಥವ್ರಿಗೂ ಕೂಡ ಆ ಕ್ಷಣ ತಪ್ಪಿಸ್ಬಿಟ್ರೆ ಅವರಿಗೆ ಆ ಪ್ರವೃತ್ತಿ ಆಮೇಲೆ ಹೊರಟೋಗ್ಬಿಡತ್ತೆ. ಆದ್ದರಿಂದ ಆಹಾರಾರ್ಥಂ ಕರ್ಮ ಕುರಿಯಾದನಿಂದ್ಯಂ ಕುರಿಯಾದಾಹಾರಂ ಪ್ರಾಣ ಸಂಧಾರಣಾರ್ಥಂ. ಸರಿ ರೀ, ಯಾಕೆ ಪ್ರಾಣ ಇರಬೇಕು ಅಂತ ಅದನ್ನೂ ಪ್ರಶ್ನೆ ಕೇಳುತ್ತೆ. ಸಾಮಾನ್ಯವಾಗಿ ನಾವು ಯಾರೂ ಆ ಪ್ರಶ್ನೆ ಕೇಳೋದಿಲ್ಲ, ಯಾಕೆ ಬದುಕಿರಬೇಕು ಅಂತಂದ್ಬಿಟ್ಟು ಅಂತ. ಅದು ಹೇಳುತ್ತೆ, ಪ್ರಾಣಾಸಂಧಾರ್ಯಾ ತತ್ವವಿಜ್ಞಾನ ಹೇತೋ, ತತ್ವವನ್ನು ಕಂಡುಕೊಳ್ಬೇಕಪ್ಪ, ಜ್ಞಾನವನ್ನು ಪಡೆಯಬೇಕು, ಅದಕ್ಕೋಸ್ಕರವಾಗಿ
ನಾವು ಪ್ರಾಣವನ್ನು ಉಳಿಸ್ಕೊಳ್ಬೇಕು. ಸುಮ್ಮನೆ ಬದುಕಿರಬೇಕು ಅಂತ ಬದುಕಿರೋದಲ್ಲ, ಹಾಗೆ ಬದುಕಿರೋದ್ರಿಂದ ಪ್ರಾಣಿಗಳು ಬದುಕಿರುತ್ತೆ. ಅದರಿಂದ ನಿನ್ನ ಮನುಷ್ಯತ್ವ ಇರುವಂಥದ್ದು ಏನಪ್ಪ ಅಂತಂದರೆ, ನಾನು ತತ್ವಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು ಅನ್ನೋಕ್ಕೋಸ್ಕರವಾಗಿ ನಾವು ಬದುಕಿರಬೇಕು. ಅದು ಯಾಕೆ ಬೇಕು ಅಂತ ನೆಕ್ಸ್ಟ್ ಅದೇ ಪ್ರಶ್ನೆ ಹಾಕ್ಕೊಳತ್ತೆ. ತತ್ವಂ ಜ್ಞೇಯಂ ಏನ ಭೂಯೋ ನ ದುಃಖಂ. ಆದ್ದರಿಂದ ಮುಂದೆ ದುಃಖವು ಬರದಿರಲು ನಾವು ಬೇಕಾದಂತಹ ತತ್ವಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು ಅಂತ ಹೇಳುತ್ತೆ. ದುಃಖ ಅನ್ನೋದು ಯಾವುದು ಅನ್ನೋದನ್ನು ಇದರ ಒಂದು ಪಾಠಾಂತರವೂ ಹೇಳುತ್ತೆ. ಏನ ಭೂಯೋ ನ ಜನ್ಮ ಅಂತಂದ್ಬಿಟ್ಟು ಮತ್ತೆ ಹುಟ್ಟುವಂತೆ ಆಗಬಾರದು ಅಂತ ಹೇಳಿಬಿಟ್ಟು, ಅದರಲ್ಲಿ ನಮ್ಮ ಸಂಸಾರ ಅನ್ನುವಂಥದ್ದೇ ಹುಟ್ಟು ಸಾವುಗಳ ಒಂದು ಅನಾದಿಯೂ ಪ್ರಾಯಶಃ ಅನಂತವೂ ಆದಂತಹ ಒಂದು ಪರಂಪರೆ ಅನ್ನುವಂಥದ್ದಾಗ್ಬಿಟ್ಟು ನಾವು ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟಗಳನ್ನ ಅನುಭವಿಸಿದಾಗ ಅಯ್ಯೋ ಯಾತಕ್ಕೆ ಹಿಂಗಾಯಿತು ಅಂತೆಲ್ಲ ವ್ಯಥೆ ಪಡ್ತೀವಿ. ಆದರೆ ಋಷಿ ದೃಷ್ಟಿ ನಮ್ಮ ಜೀವನಕ್ಕೆ ನಾವು ಹುಟ್ಟೋದಕ್ಕಿಂತ ಮೊದಲು ಸತ್ತ ಮೇಲೂ ಏನಾಗುತ್ತೆ ಅನ್ನೋದನ್ನು ಗಮನಿಸುವಂಥದ್ದು. ಗೀತೆಯಲ್ಲಿ ಹೇಳುತ್ತೆ ಏನು ಅಂತಂದರೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಅಂತ ಹೇಳಿಬಿಟ್ಟು, ನಾವು ಹುಟ್ಟೋಕ್ಕೆ ಮುಂಚೆ ಏನಾಗಿದ್ವಿ ಅನ್ನೋದು ಗೊತ್ತಿಲ್ಲ, ಹುಟ್ಟಿ ಒಂದು ಸ್ವಲ್ಪ ಕಾಲ ನಮಗೆ ಕಾಣಿಸ್ತಾ ಇರುತ್ತೆ, ಅವಾಗ ಗೊತ್ತಾಗುತ್ತೆ. ಹಾಗೆಯೇ ಆಮೇಲೆ ಇನ್ನೇನೋ ಆಗೋಗ್ಬಿಡ್ತೀವಿ. ಮತ್ತು ಈ ತತ್ವವನ್ನು ತಿಳಿದುಕೊಳ್ಳೋದು ಅನ್ನೋದು ಏನು ತತ್ವವನ್ನು ಇವರು ತಿಳಿದುಕೊಂಡ್ರು ಋಷಿಗಳು ಅಂತ ಹೇಳಿದ್ರೆ, ಒಂದು ಮರ ಇದೆ, ಆ ಮರದ ಮೇಲೆ 2 ಹಕ್ಕಿಗಳಿದೆ, 2 ತುಂಬ ಗಾಢವಾದ ಫ್ರೆಂಡ್ಸು ಎರಡೂ ಕೂಡ ಅಂತ ಹೇಳ್ಬಿಟ್ಟು, ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಅಂತ ಹೇಳಿಬಿಟ್ಟು 2 ಪಕ್ಷಿಗಳಿವೆ. ಸರಿ, ಒಳ್ಳೆಯ ರೆಕ್ಕೆಗಳಿರುವಂತಹ 2 ಪಕ್ಷಿಗಳು ಅವುಗಳು, ಮತ್ತು ಸದಾ ಜೋಡಿಯಾಗಿರುವಂಥವುಗಳು, ಮತ್ತು ತುಂಬ ಸ್ನೇಹದಿಂದ ಇರುವಂತಹ ಪಕ್ಷಿಗಳು. ಅದರಲ್ಲಿ ಒಂದು ಪಕ್ಷಿ ಈ ಸ್ವಾದುವಾದ ಹಿಪ್ಪಲಿಯನ್ನು ಅದನ್ನು ತಿನ್ನುತ್ತೆ. ಇನ್ನೊಂದು ಅನಶ್ನನ್ನನ್ಯ, ಏನನ್ನೂ ತಿನ್ನದೇನೆ ಅದು ಒಳ್ಳೆ ಫಳಫಳ ಅಂತ ಇದೆ, ಅದು ಅಭಿಚಾಕಶೀತಿ ಅಂತಂದ್ಬಿಟ್ಟು. ನಾನು ಹೇಳಿದ್ನಲ್ಲ ಆರಂಭದಲ್ಲೇ, ನಮಗೆ ಹೊಟ್ಟೆಗೆ ಆಹಾರ ಬೀಳದೆ ಹೋದರೆ ನಮ್ಮ ಮುಖವೇ ಡಲ್ ಆಗಿಬಿಡತ್ತೆ, ಎಲ್ಲ ಒಂಥರ ಬಾಡಿ ಹೋದಂತ ಆಗಿಬಿಡತ್ತೆ. ಹಾಗಿಲ್ದೇ ಇಲ್ಲಿ ಏನೂ ಆಹಾರವನ್ನು ತೆಗೆದುಕೊಳ್ಳದೇನೆ ಅದು ಅಷ್ಟು ಜಾಜ್ವಲ್ಯಮಾನವಾಗಿದೆ ಅಂತ ಹೇಳೋದು. ಯಾವುದು ಆ 2 ಹಕ್ಕಿಗಳು ಅಂತ ಹೇಳಿದ್ರೆ, ಜೀವ ಮತ್ತು ದೇವ ಅನ್ನುವಂಥದ್ದು. ಯಾವುದು ಆ ಮರ ಅಂತ ಕೇಳಿದರೆ, ಈ ಶರೀರವೇ ಮರ ಅಂತಂದ್ಬಿಟ್ಟು. ಈ ದ್ವಾ ಸುಪರ್ಣ ಸಯುಜ ಸಖಾಯ ಅನ್ನುವಂಥದ್ದು 2-3 ಉಪನಿಷತ್ತುಗಳಲ್ಲಿ ಬರುತ್ತೆ. ಉಪನಿಷತ್ತುಗಳಲ್ಲಿ ಏನು, ವೇದಗಳಲ್ಲೇ ಬರುತ್ತೆ. ವೇದದಲ್ಲೂ ಆರಂಭವಾದಂತಹ ಮೊದಲನೆಯ ವೇದ ಅಂತ ಅನಿಸ್ಕೊಳ್ಳುವಂತಹ ಋಗ್ವೇದದಲ್ಲೇ ಈ ಮಂತ್ರ ಬರುವಂಥದ್ದು. ಹಾಗೆ ಅಲ್ಲೇ ಈ ಸುಂದರವಾದ ರೂಪಕ, ಶರೀರವನ್ನೇ ಒಂದು ವೃಕ್ಷ ಅಂತ ಕರೆಯುವಂತಹ ರೂಪಕ. ಕಠೋಪನಿಷತ್ತುಗಳಲ್ಲೂ ಕೂಡ ಊರ್ಧ್ವ ಮೂಲಂ ಅಧಃಶಾಖಂ ಅಂತ ಹೇಳಿ ಈ ಮಾನವ ಶರೀರವನ್ನೇ ಹಾಗೆ ನಾವು ನೋಡಬಹುದು. ಅದರ ಬೇರು ಮೇಲೆ ನಮ್ಮ ಬ್ರೈನ್ ಅನ್ನೋದೇನೆ ಆ ಮರದ ಬೇರು, ನಮ್ಮ ಕೈ ಕಾಲು ಇವುಗಳೇ ಅದರ ಕೊಂಬೆಗಳು ಅನ್ನೋ ರೀತಿಯಲ್ಲಿ ಈ ಶರೀರವನ್ನೇ ಒಂದು ವೃಕ್ಷವನ್ನಾಗಿ ನಾವು ನೋಡಬಹುದು. ಹಾಗೆ ಈ ಒಂದು ವೃಕ್ಷದಲ್ಲಿ ಈ 2 ಹಕ್ಕಿಗಳಿವೆ ಅಂತ ಹೇಳಿಬಿಟ್ಟು, ಅದರಲ್ಲಿ ಒಂದು ಹಕ್ಕಿ ಏನು ಮಾಡ್ತಾ ಇದೆ ಅಂದರೆ, ಮರದಲ್ಲಿರುವಂತಹ ಹಣ್ಣುಗಳನ್ನು ಆಸ್ವಾದನೆ ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿಂದ ಕೆಳಕ್ಕೆ ಜಿಗಿದು ಆ ಹಣ್ಣು ಈ ಹಣ್ಣು ಅಂತಂದ್ಬಿಟ್ಟು ಅದನ್ನು ಸೇವನೆ ಮಾಡುವಂಥದ್ದಾಗಿದೆ. ಅಂದರೆ ಇದೆಲ್ಲ ಏನು ಹೇಳುತ್ತೆ ಅಂದರೆ, ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ, ಆ ಕರ್ಮಗಳಿಂದ ಅನೇಕ ಭೋಗಗಳು ನಮಗೆ ದೊರೆಯುತ್ತವೆ. ಅದಕ್ಕನುಗುಣವಾಗಿ ನಾವು ಕರ್ಮಗಳನ್ನು ಮಾಡೋದು, ಅವುಗಳಿಂದ ಭೋಗಗಳನ್ನು ಪಡೆಯುವಂಥದ್ದು. ಭೋಗ ಪಡೆಯೋದಕ್ಕೋಸ್ಕರವಾಗಿ ಕರ್ಮಗಳನ್ನು ಮಾಡೋದು, ಕರ್ಮವನ್ನು ಮಾಡೋದಕ್ಕೆ ಸಾಮರ್ಥ್ಯ ಬರೋದಕ್ಕೋಸ್ಕರವಾಗಿ ಭೋಗಿಸ್ತಾ ಇರುವಂಥದ್ದು. ಇದು ಕೊನೆಯಿಲ್ಲದ ಪರಂಪರೆ ಅಂತ ಆಗಿರುವಂಥದ್ದು. ಆದರೆ ಇವುಗಳನ್ನೆಲ್ಲನೂ ಮೀರಿರುವಂತಹ ಒಂದು ಎಡೆ ಇದೆ ಅನ್ನೋದು ತೋರಿಸ್ಕೊಡುತ್ತೆ ಆ ಇನ್ನೊಂದು ಹಕ್ಕಿ. ದೇವ ಅನ್ನುವಂತಹ ಒಂದು ಹಕ್ಕಿಗೆ ಈ ಆಹಾರ ಯಾವುದು, ಇದೆಲ್ಲನೂ ಕೂಡ ಪ್ರಾಕೃತಿಕವಾದಂತಹ ಆಹಾರ, ಪ್ರಕೃತಿ ಕೊಡುವಂತಹ ಆಹಾರ. ಈ ಪ್ರಕೃತಿಯ ಭೋಗವನ್ನು ಅದು ಮೀರಿ ನಿಂತಿರುವಂತಹದ್ದು. ವಾಸ್ತವವಾಗಿ ಜೀವದ ಮೂಲ ಸ್ವರೂಪವೂ ಕೂಡ ದೇವಸ್ವರೂಪ ಎಂತಹದೋ ಅದೇ ಬಗೆಯಾದಂತಹದ್ದು. ಭಗವಂತನನ್ನು ಸಚ್ಚಿದಾನಂದ ಅಂತ ಕರೆಯೋದಾದರೆ, ಜೀವನೂ ಕೂಡ ಆ ರೀತಿಯಾದಂತಹ ಸಚ್ಚಿದಾನಂದ ಲಕ್ಷಣಗಳನ್ನೇ ಉಳ್ಳಂತಹವನು. ಆದ್ದರಿಂದ ಹಾಗೆ ಆ ಹಕ್ಕಿ ಏನನ್ನೂ ತಿನ್ನದೆಯೂ ಅದು ಜ್ವಲಿಸ್ತಾ ಇದೆ ಅಂತ ಹೇಳಿದರೆ, ಸ್ವತೇಜಸ್ಸಿನಿಂದಲೇ ಅದು ಹಾಗೆ ಬೆಳಗ್ತಾ ಇರುವಂತಹದ್ದು.
ನಾವು ಪ್ರಕೃತಿಯ ಸಂಬಂಧವನ್ನು ಇಟ್ಟುಕೊಂಡಿರುವಾಗ ನಮಗೆ ಪ್ರಕೃತಿಯ ಭೋಗಗಳು ಬರುವಂತಹದ್ದು. ಆದರೆ ಪ್ರಕೃತಿಯ ಮಧ್ಯದಲ್ಲಿದ್ದೇನೆ ಪ್ರಕೃತಿಯ ಸೆಳೆತವನ್ನು ಮೀರಿ ನಿಲ್ಲುವುದಕ್ಕೆ ಸಾಧ್ಯ ಅನ್ನೋದನ್ನು ಅದು ತಾನು ತೋರಿಸ್ಕೊಡುತ್ತೆ. ಮತ್ತು ಇದೆರಡು ಕೂಡ ಸಯುಜ ಸಖಾಯ ಅಂತ ಹೇಳಿದರೆ, ಸಖ ಅಂತಂದರೆ ಫ್ರೆಂಡು, ಸ್ನೇಹಿತ ಅಂತಂದ್ಬಿಟ್ಟು ಅಂತ. ಸಖ ಅನ್ನೋದಕ್ಕೆ ಒಂದು ವಿಶೇಷವಾದ ಲಕ್ಷಣ ಉಂಟು. ಸಮಪ್ರಾಣ ಸಖಾ ಸ್ಮೃತಃ ಅಂತಂದ್ಬಿಟ್ಟು ಅಂತ. ನಾವು ಯಾರನ್ನಾರೂ ತುಂಬ ಇಷ್ಟ ಅಂತ ಹೇಳಿದ್ರೆ, ಅಯ್ಯೋ ಅವನಂದರೆ ನನ್ನ ಪ್ರಾಣ ಅಂತಂದ್ಬಿಟ್ಟು ನಾವು ಹೇಳೋವಂಥದ್ದು. ಶಕುಂತಲೆಯನ್ನು ಕಣ್ವರು ಅವ್ರು ಎಷ್ಟು ಹಚ್ಚಿಕೊಂಡಿದ್ರು ಅಂತ ಹೇಳಿದರೆ, ಅವರು ತಪಸ್ವಿಗಳಾಗಿದ್ದರೂ ಕೂಡ ಅವಳ ಬಗ್ಗೆ ಅಲ್ಲಿ ಶಾಕುಂತಲದಲ್ಲಿ ಬರುವಂತಹ ಮಾತು ಅಂತಂದರೆ, ಶಕುಂತಲ ಕಣ್ವಸ್ಯ ಬಹಿಶ್ಚರಾಹ ಪ್ರಾಣಾಹ ಅಂತ. ಅಂದರೆ ಹೊರಗಡೆ ಓಡಾಡುವಂತಹ ಪ್ರಾಣ ಅಂತ. ಪ್ರಾಣ ಅನ್ನೋದೆಲ್ಲ ನಮ್ಮ ಒಳಗಡೆ ಇರೋವಂಥದ್ದು. ಆದರೆ ಅದಕ್ಕೆ ಒಂದು ಮೂರ್ತ ರೂಪ ಕೊಡೋದಾದರೆ ಕಣ್ಣವರ ಪ್ರಾಣಕ್ಕೆ ಅದೇ ಶಕುಂತಲೆ ಅಂತಂದ್ಬಿಟ್ಟು ಅಷ್ಟು ಪ್ರಾಣದಂತೆ ಪ್ರಿಯವಾಗಿರುವಂತಹದ್ದು. ಅಯ್ಯೋ ನನಗೆ ಅಂದ್ಕೊಂಡ್ರೆ ಪಂಚಪ್ರಾಣ ಅಂತ ಎಲ್ಲ ಕೂಡ ನಾವು ಭಾಷೆಯಲ್ಲಿ ಬಳಸುವಂಥದ್ದು ಉಂಟು. ಹಾಗೆ ಈ ಜೀವ ದೇವರ ನಂಟು ಬಹಳ ಆ ರೀತಿಯಾದಂಥದ್ದು. ಅಂದರೆ ಭಗವಂತನಿಗೆ ಜೀವ ಎಂದಿಗೆ ತನ್ನಲ್ಲಿಗೆ ವಾಪಸ್ ಬರ್ತಾನೋ ಅನ್ನೋದನ್ನು ತುಂಬ ಪ್ರೀತಿಯಿಂದ ಅದು ಎದುರು ನೋಡ್ತಾ ಇರುವಂಥದ್ದು. ಅದು ಒಂದು ರೀತಿ ವಿರಹದಿಂದ ನೋವನ್ನು ಅನುಭವಿಸುವ ರೀತಿಯಲ್ಲಿ ಜೀವನ ಕಡೆಗೆ ಅದು ನೋಡ್ತಾ ಇರತ್ತಂತೆ. ಹಾಗೆ ಭಗವಂತನ ಕಡೆಗೆ ನಾವು ಒಂದು ಹೆಜ್ಜೆ ಇಡ್ತೀವಾ ಅನ್ನೋದನ್ನು ಭಗವಂತ ನೋಡ್ತಾ ಇರ್ತಾನೆ ಅನ್ನೋಂತಹ ಮಾತನ್ನು ನಾವು ಕೇಳ್ತೀವಿ. ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ, ನಾವು ಜೀವ ಭಗವಂತನ ಕಡೆಗೆ ಒಂದು ಹೆಜ್ಜೆಯನ್ನು ಇಟ್ಟರೆ ಅವನು 4 ಹೆಜ್ಜೆಯನ್ನು ಇಡ್ತಾನೆ ಅಂತಂದ್ಬಿಟ್ಟು. ಹಾಗೆ ಈ ಉಪನಿಷತ್ತಿನ ಸುಂದರವಾದ ಈ ರೂಪಕದಲ್ಲಿ ಜೀವ ದೇವರ ಒಂದು ನಂಟಿನ ಸಂಬಂಧವನ್ನು ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸ್ಕೊಟ್ಟಿದೆ. ಹೀಗೆ ಸಯುಜ ಸಖಾಯ, ಸಯುಜ ಅಂದರೆ ಸದಾ ಜೊತೆಯಲ್ಲಿರೋವಂಥದ್ದು. ಅಂದರೆ ನಮ್ಮ ಹೃದಯದಲ್ಲಿಯೇ ಭಗವಂತ ವಾಸ ಮಾಡ್ತಾನೆ. ಹಾಗಿರೋವಂಥವನು ನನ್ನ ಕಡೆಗೆ ಜೀವ ದೃಷ್ಟಿಯನ್ನು ಬೀರ್ತಾನ, ಮನಸ್ಸನ್ನು ಕೊಡ್ತಾನ ಅಂತ ಎದುರು ನೋಡ್ತಾ ಇರ್ತಾನೆ. ಜೀವ ಆ ದೃಷ್ಟಿಯಿಂದ ಆ ದಿಕ್ಕಿನಲ್ಲಿ ಹೆಜ್ಜೆಯನ್ನು ಹಾಕುವಂಥದ್ದು ಬಹಳ ಮುಖ್ಯ ಅನ್ನೋದನ್ನು ಇದು ಜ್ಞಾಪಿಸ್ಕೊಡುತ್ತೆ. ನಮ್ಮ ಮೂಲ ಸ್ವರೂಪವೇನು, ಆ ಮೂಲ ಸ್ವರೂಪದಿಂದ ನಾವು ಹೇಗೆ ಜಾರಿದ್ದೀವಿ, ಜಾರಿರುವಂತಹ ನಾವು ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಸಂಪಾದಿಸಿಕೊಂಡು ಎಚ್ಚರವನ್ನು ಹೊಂದಿ ಹೇಗೆ ನಮ್ಮ ಮೂಲ ಸ್ವರೂಪವನ್ನು ಮತ್ತೆ ಪಡೆದು ಆ ಮೂಲ ರೂಪದಲ್ಲಿ ಇರುವಂತಹ ಯಾವ ಮಹಾನಂದ ಉಂಟೋ ಅಂತಹ ಮಹಾನಂದವನ್ನು ಪಡೆಯುವುದು ಹೇಗೆ ಅನ್ನೋದನ್ನೆಲ್ಲನೂ ತೋರಿಸಿಕೊಡುವಂತಹ ವಿದ್ಯೆಯೇ ಉಪನಿಷತ್ತಾಗಿದೆ. ಆದ್ದರಿಂದ ಅಂತಹ ಉಪನಿಷತ್ತುಗಳ ಅನುಸಂಧಾನಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಲ್ಲವೇ? ನಮಸ್ಕಾರ.